ಹಾಯ್ ಫ್ರೆಂಡ್, ಕುಕ್ಕರ್ನಲ್ಲಿ ಹೇಗೆ ಅನ್ನ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಲೋಟದಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ನೋಡಿ ಫ್ರೆಂಡ್, ಈಗ 2 ಲೋಟ ಅಕ್ಕಿನ ವಾಶ್ ಮಾಡಿ ಇಟ್ಟಿದ್ದೀನಿ. ವಾಶ್ ಮಾಡಿದ ಮೇಲೆ ಏನು ಮಾಡಬೇಕು, ಒಂದೊಂದು ಅಕ್ಕಿ ಬೇಗ ಬೇಯುತ್ತೆ, ಒಂದೊಂದು ಅಕ್ಕಿ ಒಂಥರ ಗಟ್ಟಿ ಇರುತ್ತೆ. ನಿಮ್ಮ ಕುಕ್ಕರ್ ಹೇಗಿದೆ ಅದು ನೋಡಿ ನೀವು ಇಡಬೇಕು. ಈ ಕುಕ್ಕರಲ್ಲಿ, ಹೊಸ ಕುಕ್ಕರಲ್ಲಿ 1 ವಿಸಲ್ ಸಾಕು. ಅದಕ್ಕೆ ನೋಡಿ, 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತೀನಿ. ಅಂದರೆ 1 ಲೋಟಕ್ಕೆ 2 ಲೋಟ, 1 ಲೋಟಕ್ಕೆ 2 ಲೋಟ ನೀರು ಹಾಕಬೇಕು. ಈಗ 4 ಲೋಟಕ್ಕೆ ನಾನು 4 ಲೋಟ ನೀರು ಹಾಕಿದ್ದೀನಿ. ಯಾವ ಲೋಟದಲ್ಲಿ ನೀವು ಅಕ್ಕಿ ತೆಗಿತೀರಾ ಅದೇ ಲೋಟದಲ್ಲಿ ನೀರು ಹಾಕಬೇಕು. ನೋಡಿ ಫ್ರೆಂಡ್, ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾವು ಪಲ್ಯದಲ್ಲಿ ತಿಂತೀವೋ, ಇಲ್ಲ ಗ್ರೇವಿಲಿ ತಿಂತೀವೋ, ಇಲ್ಲ ಸಾರಲ್ಲಿ ತಿಂತೀವೋ, ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಬೇಕು. ಫ್ರೆಂಡ್ಸ್, ಉಪ್ಪು ಏನಕ್ಕೆ ಹಾಕೋದು ಅಂತಂದರೆ, ಅನ್ನ ನಾವು ಯಾವುದೇ ಸಾರಲ್ಲಾಗಲಿ ಯಾವುದಲ್ಲಿ ನಾವು ತಿಂತೀವಿ ರೈಸು, ಆವಾಗ ಅದು ತುಂಬ ರುಚಿಯಾಗಿರುತ್ತೆ. ಉಪ್ಪು ಹಾಕಿಲ್ಲ ಅಂತಂದರೆ ರುಚಿನೇ ಇರೋದಿಲ್ಲ. ನೋಡಿ, 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ನಾನು ಮುಚ್ಚಳ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಾಡಿ ನೀವು ವಿಸಲ್ ಹಾಕಬೇಕು. ವಿಸಲ್ ಹಾಕಿ 1 ವಿಸಲ್ ನಮ್ಮ ಕುಕ್ಕರ್ ಬರುತ್ತೆ. ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಲ್ ಬರುತ್ತೆ ಅಷ್ಟು ವಿಸಲ್ ಬರ್ಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ರೈಸ್ ರೆಡಿಯಾಗಿದೆ. ಇದು 1 ವಿಸಲ್ ಬಂದಿದೆ. ರೈಸ್ ನೋಡಿ ಹೇಗಾಗಿದೆ ಅಂತ. ನೋಡಿ, 1 ವಿಸಲ್ ಬಂದಿದೆ. 1 ವಿಸಲ್ಗೆ ರೈಸ್ ಈ ಥರ ಇದೆ, ಉದ್ರಾಗಿ ಚೆನ್ನಾಗಿ ಬಂದಿದೆ. ನೀವು ಸಹ ಮಾಡಿ ನೋಡ್ಬಿಟ್ಟು ಲೈಕ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ.